ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಖತ್ತು ಟೇಸ್ಟಿಯಾಗಿರುವಂಥ ನಾಟಿ ಶೈಲಿಯಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಇದಕ್ಕೆ ಏನೇನು ಸಾಮಾನುಗಳು ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಒಂದು ಅರ್ಧ kg ಮಟನನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಥರ ಖಾರ ರುಬ್ಕೊಳ್ತೀನಿ ನಾನು. ಮೊದಲಿಗೆ ಒಣಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, 2.5 ಸ್ಪೂನ್ ಧನಿಯಾ ಪುಡಿ, ಒಂದು 3/4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದೊಂದು ಖಾರ. ಇನ್ನೊಂದು ಖಾರ ಬಂದುಬಿಟ್ಟು ಒಂದು ಬೌಲಷ್ಟು ತೆಂಗಿನಕಾಯಿ, ಒಂದು 2 ಸ್ಪೂನಷ್ಟು ಹುರಿಗಡಲೆ, 1 ಸ್ಪೂನಷ್ಟು ಗಸಗಸೆ, ಒಂದು 10 ಲವಂಗ ತೊಗೊಂಡಿದ್ದೀನಿ. ಇದನ್ನು ನಾನು 2 ಥರ ರುಬ್ಕೊಳ್ತೀನಿ. ಒಂದು ಕೆಂಪು ಖಾರ, ಒಂದು ಬಿಳಿ ಖಾರ. ಇದನ್ನು ನಾನು ಗ್ರೈಂಡ್ರಿಗೆ ಹಾಕ್ಕೊಳ್ತೀನಿ. ಗ್ರೈಂಡ್ರಲ್ಲಿ ಹಾಕ್ಕೊಂಡ್ರೆ ಟೇಸ್ಟಾಗಿರುತ್ತೆ ಅಂದ್ಬಿಟ್ಟು. ಮಿಕ್ಸಿ ಇರೋರು ಮಿಕ್ಸಿಲೂ ರುಬ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಫಸ್ಟಿಗೆ ನಾನು ತೆಂಗಿನಕಾಯಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಮಸಾಲ. ಈಗ ನಾನು ತೆಗೆದಿಟ್ಕೊಂಡಿರೋ ಸಾಮಾನುಗಳನ್ನೆಲ್ಲ ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ, ಗಸಗಸೆ, ಲವಂಗ ಇಷ್ಟನ್ನು ಒಂದು ಸಲ ರುಬ್ಕೊಳ್ತೀನಿ. 2 ಬೇರೆ ಬೇರೆ ಥರ ರುಬ್ಕೊಳ್ತೀನಿ. ಒಟ್ಟಿಗೆ ರುಬ್ಕೊಂಡ್ರೆ ಸಾರು ಚೆನ್ನಾಗಿರಲ್ಲ. ಸೊ 2 ಥರ ಖಾರ ಮಾಡಿಕೊಂಡು ರುಬ್ಕೊಳ್ತೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿರೋ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮಟನ್ನ ಹುರ್ಕೊತಾ ಇದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ವಾಸನೆ ಎಲ್ಲ ಹೋಗಬೇಕು. ಆವಾಗ ಅದು ಸಾರು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈರುಳ್ಳಿ ಅದನ್ನೆಲ್ಲ ಒಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಹಸಿಯಾಗಿ ಹಾಕ್ಬಾರ್ದು. ನಾನೇನು ತೆಗೆದಿಟ್ಕೊಂಡಿದ್ದೀನಲ್ಲ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ಮಸಾಲಾನ ನೇರವಾಗಿ ಡೈರೆಕ್ಟಾಗಿ ಹಾಗೆ ರುಬ್ಬಬಾರ್ದು. ಒಣಮೆಣಸಿನ್ಕಾಯಿ ನಾನು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ಖಾರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಧನಿಯಾ ಪೌಡ್ರ್ ಬಂದು ಮಿಲ್ಲಲ್ಲಿ ಹಾಕೋವಾಗ ಮೆಣಸಿನ್ಕಾಯಿನ ಮೇಲೆ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಖಾರ ಇದೆ ಧನಿಯಾ ಪುಡಿ, ಹಾಗಾಗಿ ನಾನು ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಇದು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ಇವಾಗ ಆಲ್ರೆಡಿ ಗ್ರೈಂಡ್ರಲ್ಲಿ ತೆಂಗಿನಕಾಯಿ ಮಸಾಲ ರುಬ್ತಾ ಇದ್ದೀನಿ. ಅದನ್ನು ತೆಕ್ಕೊಂಡು ಅದೇ ಗ್ರೈಂಡ್ರಿಗೆ ಈ ಮಸಾಲ ಹಾಕ್ಕೊಳ್ತೀನಿ. ಗ್ರೈಂಡ್ರಿಂದ ತೊಳೆಯೋದು ಬೇಕಾಗಿಲ್ಲ. ನೋಡಿ, ನಾನು ಆ ಬಿಳಿ ಮಸಾಲ ತೆಕ್ಕೊಂಡಿದ್ದೀನಿ. ಇವಾಗ ಅದಕ್ಕೇ ಈ ಮಸಾಲ ಹಾಕಿ ರುಬ್ತಾ ಇದ್ದೀನಿ. ಕಲ್ಲಿರೋರು ಕಲ್ಲಲ್ಲಿ ರುಬ್ಕೋಬೋದು. ಸಾರು ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಗ್ರೈಂಡ್ರಲ್ಲಿ ರುಬ್ತಾ ಇದ್ದೀನಿ. ಬೇರೆದನ್ನೆಲ್ಲ ನಾನು ಮಿಕ್ಸಿನಲ್ಲೇ ರುಬ್ಕೊಳ್ತೀನಿ. ಈ ಮಸಾಲ ಸಾರುಗಳು ಮಾತ್ರ ನಾನು ಗ್ರೈಂಡ್ರಲ್ಲಿ ರುಬ್ತೀನಿ. ಈಗ ಅದು ಕೂಡ ನುಣ್ಣಗಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಈಗ ಆ ಮಸಾಲ ಕೂಡ ನುಣ್ಣಗಾಗಿದೆ. 2 ಮಸಾಲನೂ ರೆಡಿ ಇದೆ. ಈಗ ನೋಡಿ, ಒಂದು ತೆಂಗಿನಕಾಯಿ ಮಸಾಲ, ಇನ್ನೊಂದು ಖಾರ ಮಸಾಲ.
ಸೊ ಈಗ ನಾನು ಫ್ರೈ ಮಾಡ್ಕೊಂಡಿರೋ ಮಟನ್ಗೆ ಈ 2 ಖಾರನೂ ಬೆರೆಸ್ತೀನಿ. ಈಗ ನೋಡಿ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೀಟಾಗಿ. ಈ ಥರ ಫ್ರೈ ಮಾಡಿಕೊಂಡ್ರೆ ನಿಮಗೆ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಸಾರಿಗೆ. ನಿಮ್ಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಷ್ಟು ಬೇಕೋ ನಿಮಗೆ ನೀರು ಹಾಕ್ಕೊಂಡು ಹದ ಮಾಡ್ಕೋಬೇಕು. ಈಗ ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು 10 ರಿಂದ 12 ನಿಮಿಷ ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಕರೆಕ್ಟಾಗಿ ಬೆಂದ್ಬಿಡುತ್ತೆ. ಕ್ಲೀನಾಗಿ ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ. ತುಂಬಾ ಬೇಯಲ್ಲ ಮತ್ತು ಬೇಯದೇ ಇರೋದು ಆ ಥರ ಏನೂ ಆಗಲ್ಲ. ಈಗ ನೋಡಿ ನಾನು ಅದಕ್ಕೆ ನಾನು ಸಾರು ತಂದಿದ್ದೀನಿ. ನಮಗೆ ಇಷ್ಟು ಗಟ್ಟಿ ಸಾಕು. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ ಇವಾಗ ಕುದೀತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಬಂದಮೇಲೆ ನಾನು ಒಂದು 10 ರಿಂದ 12 ನಿಮಿಷ ಸಿಮ್ಮಲ್ಲಿ ಇಟ್ಬಿಡ್ತೀನಿ. ನೋಡು ಒಂದು ಕೂಗಿದೆ, ಈಗ ಒಂದು ವಿಷಲ್ ಬಂದಿದೆ. ಈಗ ನಾನು ಒಂದು 10 ರಿಂದ 12 ನಿಮಿಷ ಸಿಮ್ಮಲ್ಲಿ ಬಿಟ್ಬಿಡ್ತೀನಿ. ಆಮೇಲೆ ಅದು ಆರಿದ ಮೇಲೆ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಸಾರು ಬೆಂದಿದೆ. ಇವಾಗ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ಎಲ್ಲ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೋಬೇಕು, ಯಾಕಂದರೆ ನಾನು ಟೊಮೊಟೊ ಹಾಕಿಲ್ಲ ಇದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.